ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾದಾಗ, ತೊಂದರೆ ಆದಾಗ, ಅಧರ್ಮಕ್ಕೆ ಅಭ್ಯುತ್ಥಾನ ಉಂಟಾಗುತ್ತೆಯೋ ಆಗ ಧರ್ಮ ನಶಿಸಿ ಅಧರ್ಮ ಹೆಚ್ಚಿದಾಗ ಅರ್ಜುನ ನಾನು ಅವತಾರ ಮಾಡ್ತೇನೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. 4ನೇ ಅಧ್ಯಾಯದ 7ನೇ ಶ್ಲೋಕ. ಹಾಗೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಅವತಾರದ ಸಮಯದಲ್ಲಿ ಹೇಗ್ಯಾಗಿತ್ತು ಗೊತ್ತಾ, ನಮ್ಮ ದೇಶದಲ್ಲಿ ನಾಸ್ತಿಕವಾದ, ಚಾರ್ವಾಕವಾದ ಎಲ್ಲ ಇಡೀ ದೇಶದಲ್ಲಿ ತುಂಬ ಹೋಗ್ಬಿಟ್ಟಿದ್ವು. ಅರ್ಥ ಆಯ್ತಾ? ಬೌದ್ಧ ಜೈನ ಧರ್ಮಗಳೇ ರಾರಾಜಿಸ್ತಾ ಇದ್ವು. ಜನಗಳಲ್ಲಂತೂ ಹಿಂದೂ ಧರ್ಮದಲ್ಲಿ ಧರ್ಮಶ್ರದ್ಧೆ ಕುಂಠಿತವಾಗಿ ಅನಾಚಾರ ದುರಾಚಾರಗಳು ತುಂಬಿ ಹೋಗಿದ್ವು. ವಾದಿ ವಿವಾದಿಗಳಲ್ಲಿ ನಿವೇಶ ಜೋರಾಗಿತ್ತು. ನಾನಾ ಮತಗಳಿದ್ದು ಒಬ್ಬರನ್ನು ಮತ್ತೊಬ್ಬರು ದ್ವೇಷಿಸ್ತಾ ಇದ್ದಿದ್ದ ಕಾಲ. ಅರ್ಥ ಆಯ್ತಾ? ಮತ್ತು ಜನಗಳಲ್ಲಿ ಒಂದು ಪರಸ್ಪರ ಪ್ರೇಮ ಭಾವನೆಯಾಗಲಿ ಸೌಹಾರ್ದತೆಯಾಗಲಿ ಇರಲಿಲ್ಲ. ಮತ್ತು ದೇಶದಲ್ಲಿ ಅಶಾಂತಿ, ಹಿಂಸೆ, ದ್ವೇಷ, ಅಸೂಯೆ ಈ ರೀತಿ ದೋಷಗಳಿದ್ವು. ಇಷ್ಟಾಗಿ ವಾಮಾಚಾರ ಅದು ಜಾಸ್ತಿ ಇತ್ತು. ಆ ಥರ ಪೂಜಾ ಪದ್ಧತಿಗಳು ನೋಡಿ. ಮತ್ತು ಇನ್ನೊಂದೇನು ಮಾಡಿದರು, ಎಲ್ಲೆಲ್ಲಿ ಶ್ರೀಚಕ್ರಗಳ ಸ್ಥಾಪನೆ ಇದೆಯಲ್ಲ, ಅಲ್ಲಿ ಶ್ರೀಚಕ್ರಗಳಿದೆಯೋ ಅಲ್ಲೆಲ್ಲ ಸೌಮ್ಯಾಕ್ಷರದ ಬದಲು ಕ್ರೌರ ಬೀಜಾಕ್ಷರಗಳನ್ನು ಹಾಕಿ ಎಲ್ಲ ಒಂಥರ ಏನು ಹೇಳ್ತಾರೆ, ವಾಮ ಮಾರ್ಗದಲ್ಲೇ ಧರ್ಮವನ್ನು ಪ್ರಚಾರ ಮಾಡ್ತಾಯಿದ್ರು. ಜನಗಳಲ್ಲಿ ಕೇವಲ ಹೋಮ ಹವನ ಮಾಡಿದ್ರೆ ಮಾತ್ರ ಭಗವಂತ ಸಿಗ್ತಾನೆ, ಇಲ್ಲದಿದ್ರೆ ಅವನು ಸಿಗಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಎಲ್ಲ ದುಡ್ಡು, ಎಲ್ಲ ಒಂಥರ ಹೇಗೆ ದುಡ್ಡುಕ್ಕಿಂತ ಹೆಚ್ಚಿಗೆ ಎಲ್ಲ ರೀತಿಯಲ್ಲಿ ಬರೀ ಒಂದು ಹೆದರಿಸಿಯೇ ಜನಗಳನ್ನು. ಸೊ ಏನಾಯಿತು, ಜನಗಳಿಗೆ ಧರ್ಮದಲ್ಲಿ ಶ್ರದ್ಧೆ ಏನಾಗುತ್ತೆ, ಎಲ್ರಿಗೂ ಅದು ಅಫೋರ್ಡಬಲ್ ಆಗಲ್ಲ. ದೇವ್ರನ್ನ ಕಾಣಕ್ಕೆ ಅಷ್ಟು ಕಷ್ಟಪಡಬೇಕಾ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಟೇ ಬಿಡ್ತಾಯಿದ್ರು ಕಾನ್ಸೆಪ್ಟು. ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅವಾಗ. ವಾಮಾಚಾರಗಳು ಜಾಸ್ತಿ. ಸನಾತನ ಧರ್ಮಕ್ಕೆ ಅಡಿಪಾಯದಂತೆ ಇರ್ತಕ್ಕಂತಹ ಅಹಿಂಸೆ, ಪ್ರೇಮ, ಶಮ, ದಮ, ತ್ಯಾಗ, ಎಲ್ಲರಲ್ಲೂ ಸಮತ್ವ ಭಾವನೆ, ಈ ಯಾವ ಗುಣಗಳು ಜನರಲ್ಲಿರಲಿಲ್ಲ. ಬೇರೆ ಬೇರೆ ಮತಗಳ ಹಾವಳಿಯಿಂದ ಹಿಂದೂ ಸನಾತನ ವೈದಿಕ ಧರ್ಮಕ್ಕೆ ಸಾಕಷ್ಟು ಪೆಟ್ಟು ಬಿದ್ದು ಹೋಗ್ಬಿಟ್ಟಿತ್ತು. ಅಂದಿನ ಜನಗಳಿಗಂತೂ ಹಿಂದೂ ಧರ್ಮದ ಸ್ವರೂಪ ಆಗಲಿ, ಮಹತ್ವ ಆಗಲಿ, ಸರಿಯಾದ ಅನುಷ್ಠಾನಗಳಾಗಲಿ ಗೊತ್ತೇ ಆಗಲಿಲ್ಲ. ಜನಗಳು ತಮಗೆ ಏನೇನು ತೋಚುತ್ತೋ ಆ ಥರ ಸಿದ್ಧಾಂತವನ್ನು ಮಂಡಿಸ್ತಿದ್ದ ಕಾಲ ಅದು. ಅಂದರೆ ಧರ್ಮ ಅವನತಿಗೆ ಹೋಗ್ತಕ್ಕಂತಹ ಕಾಲವಾಗಿತ್ತು. ಇನ್ನು ವೇದಗಳ ಸಾರವಾಗಿರ್ತಕ್ಕಂತಹ ವೇದಾಂತಗಳ ಸಂದೇಶಗಳನ್ನಂತೂ ಸರಿಯಾಗಿ ಹೇಳೋರಾಗಲಿ ಕೇಳೋರಾಗಲಿ ಇಲ್ಲವೇ ಇಲ್ಲ ಅಂತಲೇ ಹೇಳಬಹುದು. ಉಪನಿಷತ್ತುಗಳಿಗೆ ಅಪಾರ್ಥವನ್ನು ಕಲ್ಪನೆ ಮಾಡಿ ಹೇಳ್ತಾ ಇದ್ರು. ಪದವಾಕ್ಯ ಪ್ರಮಾಣಗಳನ್ನು ಅಂದರೆ ವ್ಯಾಕರಣ, ಮೀಮಾಂಸಾ, ತರ್ಕ ಇದನ್ನು ಅನುಸರಿಸಿ ಶ್ರುತಿ ಯುಕ್ತಿ ಅನುಭವಗಳ ಆಧಾರದಿಂದ ವೇದಾಂತಗಳ ತಾತ್ಪರ್ಯವನ್ನು ನಿರ್ಣಯಿಸಲಿಕ್ಕೆ ಅಶಕ್ತರಾಗಿ ಹೇಗೋ ವಿರುದ್ಧವಾದ ಖಂಡನಮಂಡನಗಳಲ್ಲಿ ನಿಮಗ್ನವಾಗಿದ್ದರು ಆ ಕಾಲದ ಜನರು. ಆ ಕಾಲದಲ್ಲಿ ಇಂತಹ ವಿಷಮದ ಸಂಕಷ್ಟ ಕಾಲದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅಂಶವಾಗಿ ಶಂಕರ ಭಗವತ್ಪಾದರ ಅವತಾರವಾಯಿತು. ಧರ್ಮ ಮತ್ತು ಬ್ರಹ್ಮಸ್ವರೂಪಕ್ಕೆ ಅಂಟುಕೊಂಡಿರ್ತಕ್ಕಂತಹ ಅವಿದ್ಯೆ ಅಂತಕ್ಕಂತಹ ಒಂದು ದಟ್ಟವಾದ ಕಾರ್ಮೋಡವನ್ನು ದೂರ ಮಾಡಲಿಕ್ಕೆ ಕ್ರಿಸ್ತಶಕ 8ನೇ ಶತಮಾನದ ಪ್ರಾರಂಭದಲ್ಲಿ ಶಂಕರ ಭಾಸ್ಕರರ ಉದಯವಾಗುತ್ತೆ. ಎಲ್ಲಿ ಉದಯವಾಯ್ತಪ್ಪ ಅಂತಂದರೆ, ದಕ್ಷಿಣ ಭಾರತದ ಸುಂದರ ರಾಜ್ಯವಾಗಿರ್ತಕ್ಕಂತಹ ಕೇರಳದ ಕೊಚ್ಚಿನ್ನಿಂದ ಸುಮಾರು ಒಂದು 50 ಕಿಲೋಮೀಟರ್ ದೂರದಲ್ಲಿ ಕಾಲಟಿ ಗ್ರಾಮದಲ್ಲಿ ಭಗವತ್ಪಾದರ ಒಂದು ಅವತಾರವಾಯಿತು. ಕಾಲಟಿನಲ್ಲಿ ಒಬ್ಬ ವೈದಿಕ ವಿದ್ವಾಂಸರಿದ್ರ ಹೆಸರು ವಿದ್ಯಾಧಿರಾಜ ಅಂತ. ಅವರು ಮಹಾತ್ಮರು. ಅವ್ರಿಗೊಬ್ಬ ಮಗ ಇದ್ದ ಶಿವಗುರು ಅಂತ. ಆ ಶಿವಗುರು ಅವರ ಹೆಂಡತಿ ಆರ್ಯಾಂಬ ಅಂತ. ಈ ಪುಣ್ಯ ದಂಪತಿಗಳು ಈಶ್ವರನ ಆರಾಧಕರು, ಸದಾಚಾರ ಸಂಪನ್ನರು, ಸಕಲ ಸದ್ಗುಣಗಳಿಂದಲೂ ಸಂಪನ್ನರಾಗಿದ್ದರಿಂದ ಶಿವಗುರು ತನ್ನ ತಂದೆಯಿಂದಲೇ ಎಲ್ಲ ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರು. ಪೂರ್ತಿಯಾಗಿ ಘನಪಾಠಗಳಾಗಿದ್ದರು.
ಇವರು ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಎಲ್ಲವನ್ನ ಅಧ್ಯಯನ ಮಾಡಿದರು. ಅವರು ನಂಬೂದಿರಿ ಬ್ರಾಹ್ಮಣರ ಪಂಗಡಕ್ಕೆ ಸೇರಿರ್ತಕ್ಕಂಥವರು. ಅಧ್ಯಯನ, ಅಧ್ಯಾಪನ, ಯಜನಯಾಜನ ಎಲ್ಲವನ್ನೂ ಕಲ್ತಿರ್ತಕ್ಕಂತಹ ನಿಷ್ಠರಾಗಿರ್ತಕ್ಕಂಥ ಸಾತ್ವಿಕ ಬ್ರಾಹ್ಮಣರಾಗಿದ್ದರು ಶಿವಗುರು. ಅವರಿಗೆ ಯೋಗ್ಯರಾದ ಪತ್ನಿ ಆರ್ಯಾಂಬೆ. ಇವರು ಕೂಡ ಯಜ್ಞದೀಕ್ಷಿತರು, ವಿದ್ವಾಂಸರು ಆಗಿರ್ತಕ್ಕಂಥ ಘನಪಂಡಿತರ ಮಗಳೇ ಆಗಿದ್ದರು. ಅತಿಥಿ ಅಭ್ಯಾತಕರಿಗೆ ಸತ್ಕಾರ ಮಾಡೋದರಲ್ಲಿ ತುಂಬ ಆಸಕ್ತಿ ಇತ್ತು. ಗಂಡಂಗೆ ತಕ್ಕನಂಗೆ ಅವರು ನಡ್ಕೋತಾ ಇದ್ದರು. ಮಹಾಪತಿವ್ರತೆ ಆರ್ಯಾಂಬೆ. ಹೇಗೆ ಅರುಂಧತಿ ವಸಿಷ್ಠರಿದ್ದರೋ, ಪಾರ್ವತಿ ಪರಮೇಶ್ವರರ, ಸೀತಾರಾಮರ ಥರ, ಲಕ್ಷ್ಮೀನಾರಾಯಣನ ಥರ ಈ ದಂಪತಿಗಳು ಯಾವಾಗಲೂ ಸದಾಚಾರ ಸಂಪನ್ನರಾಗಿ, ಸಂತೋಷರಾಗಿ, ಸದಾ ಧರ್ಮಪರಾಯಣರಾಗಿ ಜೀವನವನ್ನು ಸಾಗಿಸ್ತಾ ಇದ್ದರು. ಇವರಿಗೆಲ್ಲ ಸಂಪತ್ತಿದ್ದರೂ ಕೂಡ ಒಂದು ಕೊರತೆ ಇತ್ತು. ಏನಂತಂದರೆ ಮಗು ಇಲ್ಲ, ಒಂದು ಪುತ್ರ ಸಂತಾನವಿಲ್ಲ ಅಂತಕ್ಕಂಥದ್ದೇ ಇವರಿಗೆ ತುಂಬ ಬೇಜಾರಾಗಿತ್ತು. ಹಾಗಾಗಿ ಆರ್ಯಾಂಬ ಮತ್ತು ಶಿವಗುರುಗಳು ಒಂದು ಮಗು ಸತ್ಸಂತಾನ ಬೇಕು ಅಂತ ಹೇಳಿ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನು ಮಾಡ್ತಾಯಿದ್ರು. ಆಗ ಆ ದಂಪತಿಗಳ ತಪಸ್ಸಿಗೆ ಮೆಚ್ಚಿ ಈಶ್ವರ ಶಿವಗುರುವಿನ ಕನಸಿನಲ್ಲಿ ದರ್ಶನವನ್ನು ಕೊಡ್ತಾನೆ. ಎಲ್ಲ ಈ ಪುಣ್ಯ ದಂಪತಿಗಳೇ, ನಿಮ್ಮ ಸೇವೆಯಿಂದ ನಾನು ತುಂಬ ಸಂತೋಷನಾಗಿದ್ದೇನೆ. ನಾನು ನಿಮಗೆ ವರವನ್ನು ಕೊಡೋಕ್ಕೆ ಅಂತಲೇ ಬಂದಿದ್ದೇನೆ. ನಿಮಗೆ ಬೇಕಾಗಿರ್ತಕ್ಕಂಥ ವರವನ್ನು ನೀವು ನನ್ನಿಂದ ಕೇಳ್ಕೊಳ್ಬಹುದು ಅಂತ ಈಶ್ವರ ಹೇಳಿದಾಗ ತುಂಬ ಸಂತೋಷವಾಗುತ್ತೆ. ಪರಮೇಶ್ವರ ನಿನ್ನ ಅನುಗ್ರಹದಿಂದ ನಮಗೆ ಸತ್ಪುತ್ರ ಸಂತಾನ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಅವನ ಮಾತು ಯಾವ ಥರ ಸುಳ್ಳಾಗುತ್ತಾ ಅಂತ ಆರ್ಯಾಂಬ ಶಿವಗುರುಗಳು ಈಶ್ವರನಲ್ಲಿ ಬಹಳ ಭಕ್ತಿಯಿಂದ ಸೇವೆ ಮಾಡ್ತಾಯಿದ್ರು. ಪರಮೇಶ್ವರನವರ ಸಫಲವಾಗ್ತಕ್ಕಂಥ ಸಮಯ ಬಂತು. ಆರ್ಯಾಂಬೆಗೆ ಗರ್ಭವತಿಯಾಗಿದ್ದಾಳೆ ಅವಳು. ಆವಾಗ ಅವಳು ಇನ್ನೂ ವಿಶೇಷವಾಗಿ ಈಶ್ವರನ ಜಪ, ಧ್ಯಾನ, ಪೂಜಾನುಷ್ಠಾನಗಳಲ್ಲಿ ತೊಡಗಿದ್ಲು. 9 ತಿಂಗಳಾದ ಮೇಲೆ ಶ್ರೀ ವಿಭವ ನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲ ಪಕ್ಷದ ಪಂಚಮಿ ತಿಥಿ ಎಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಳು. ಅವತ್ತು ಆರಿದ್ರ ನಕ್ಷತ್ರ ಇತ್ತು. ಅದು ಈಶ್ವರನದೇ ನಕ್ಷತ್ರ, ಆರಿದ್ರ ನಕ್ಷತ್ರ. ಆ ಸಮಯದಲ್ಲಿ ಸೂರ್ಯಾದಿ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದವು. ಯಾವತ್ತು ವೈಶಾಖ ಮಾಸದಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇರ್ತಾನೆ, ಶುಕ್ರನು ಉಚ್ಚದಲ್ಲಿರ್ತಾನೆ. ಅಭಿಜಿನ್ ಮುಹೂರ್ತದಲ್ಲಿ ಶಂಕರಾಚಾರ್ಯರ ಜನನ ಆಯಿತು. ಬಹಳ ಸಂತೋಷ ಆಯಿತು ತಂದೆ ತಾಯಿಗೆ. ಅವನಿಗೆ ಜಾತಕರ್ಮವನ್ನು ಮಾಡಿ, ನಾಮಕರಣವನ್ನು ಮಾಡಿ, ಶಂಕರ ಅಂತ ಈಶ್ವರನ ಪ್ರಸಾದದಿಂದ ಹುಟ್ಟಿದ್ದಕ್ಕೆ ಶಂಕರ ಅಂತ ನಾಮಕರಣ ಮಾಡ್ತಾರೆ. ಹೀಗೆ ಶಂಕರರ ಜನನವಾಗತ್ತೆ. ಅವರಿಗೆ ಎಲ್ಲ ರೀತಿಯ ಸಂಸ್ಕಾರಗಳನ್ನು, ಉಪನಯನ ಸಂಸ್ಕಾರಗಳನ್ನೆಲ್ಲ ಮಾಡ್ತಾರೆ. ಬಹಳ ತೇಜೋವಂತನಾಗಿ ಬ್ರಹ್ಮಚರ್ಯಾಶ್ರಮದ ಧರ್ಮಗಳನ್ನು ಪಾಲನೆ ಮಾಡ್ತಾ ಶಂಕರರು ವೇದಾಧ್ಯಯನವನ್ನು ಮಾಡ್ತಾ ತೇಜಸ್ವಿ ಆಗ್ತಾರೆ. 8ನೇ ವಯಸ್ಸಿನಲ್ಲೇ 4 ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಬಿಟ್ಟಿರ್ತಾರೆ ಅವರು. ಏಕೆಂದರೆ ಅವರೊಂದು ಏಕಸಂಧಿಗ್ರಾಹಿಯವರು. ಒಂದು ಸಾರ್ತಿ ಅವರು ಏನನ್ನ ಶಂಕರಾಚಾರ್ಯರು ಕೇಳಿಸ್ಕೋತಾ ಇದ್ರು ಅದನ್ನು ಹಾಗೇ ಇಳಿಸ್ಬಿಡ್ತಾಯಿದ್ರು. ಈಗ ಥರ ಜೆರಾಕ್ಸ್ ಥರ ಹಿಂಗೆ ಏನಿರುತ್ತೋ ಹಾಗೆ ಬಂದಂಗೆ ಅವ್ರು ಒಂದ್ಸರಿ ನೋಡಿದ ತಕ್ಷಣ ಎಲ್ಲ ಮತ್ತೆ ಹಾಗೆ ಸೌಂದರ್ಯಲಹರಿಯನ್ನು ಅದಕ್ಕೆ ಹೇಳಿದ್ದು. ಈ ಸೌಂದರ್ಯಲಹರಿ ಬರೆದ್ರಲ್ಲ ಅವರು, ಸೌಂದರ್ಯಲಹರಿಯನ್ನು ಅವರು ಕೈಲಾಸಕ್ಕೆ ಹೋಗಿ ಶಿವ ಗೋಡೆಯ ಮೇಲೆ, ಭಿತ್ತಿಗಳ ಮೇಲೆ ಪಾರ್ವತಿಯ ಸೌಂದರ್ಯದ ವರ್ಣನೆಯನ್ನು 100 ಶ್ಲೋಕಗಳಲ್ಲಿ ಮಾಡಿಟ್ಟಿದ್ದ. ಅದನ್ನು ಅವ್ರು ತೆಗೆದುಕೊಂಡು ಬರ್ತಿರ್ಬೇಕಾದ್ರೆ ನಂದಿ ನೋಡಿಬಿಟ್ಟು ಕೈಲಾಸದಿಂದ ಭೂಲೋಕಕ್ಕೆ ಯಾವ ವಸ್ತುಗಳು ಹೋಗ್ಕೂಡ್ದು ಅಂತೇಳಿ ಕಿತ್ಕೊಂಡು ಬಿಟ್ಟ. ಅದು ಅರ್ಧ ಸಿಕ್ತು, ಅರ್ಧ ನಂದಿ ಬಾಯಿನಲ್ಲೇ ಉಳ್ಕೊಂಡು ಬಿಡ್ತು. ಆದರೆ ಅವರು ಒಂದು ಸರ್ತಿ ಅಷ್ಟು ಓದಿರೋದನ್ನು ಅವ್ರಿಗೆ ಏಕಸಂಧಿಗ್ರಾಹಿ ಆದ್ದರಿಂದ ಭೂಲೋಕಕ್ಕೆ ಬಂದ ಮೇಲೆ ಅಷ್ಟು ಶ್ಲೋಕಗಳನ್ನು ಹೇಗೆ ಶಿವ ಬರೆದಿದ್ದನೋ ಹಾಗೇ ಇಳಿಸಿದ್ರು. ಅಷ್ಟು ಅವರು ಏಕಸಂಧಿಗ್ರಾಹಿ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ಮಗು ಆಗಿದ್ದಾಗ ಆ ತಾಯಿ ಸರಸ್ವತಿಯೇ, ಶಾರದಾಂಬೆಯೇ ಅವರಿಗೆ ಹಾಲು ಕೊಟ್ಟಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಅವ್ರಿಗೆ ಅಷ್ಟು ಒಂದು ಮೇಧಾಶಕ್ತಿ ಇತ್ತು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬಹುದು. ಮತ್ತು ಅವರು ಪವಾಡ ಪುರುಷರು. ಹೇಗೆ ತುಂಬ ಅನೇಕ ಪವಾಡಗಳು ಅವರಿಂದ ನಡೆದಿದೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅವರಿಗೆ ಉಪನಯನ ಆದಮೇಲೆ ಶಂಕರಾಚಾರ್ಯರು ಇನ್ನೂ 6 ವರ್ಷ ಅಷ್ಟೇ ಎಲ್ಲ ಅಧ್ಯಯನ ಮಾಡಿಬಿಟ್ಟಿದ್ದಾರೆ. ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಬ್ರಹ್ಮಚರ್ಯಾಶ್ರಮದ ವ್ರತಗಳನ್ನು ಎಲ್ಲ ತಪ್ಪದೆ ಪಾಲಿಸ್ತಾ ಇದ್ದಾರೆ. ಒಂದು ದಿವಸ ಅವರು ಭಿಕ್ಷಾಟನೆ ಮಾಡಲಿಕ್ಕೆ ಅಂತ ಗೃಹಸ್ಥರುಗಳ ಮನೆಗೆ ಹೋಗ್ತಾರೆ. ಹೋಗಿ
ಒಂದು ಬಡವರು ಮನೆಗೆ ಹೋಗ್ತಾನೆ. ಆಗ ಅವರು ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಮನೆಯೊಳಗೆ ಯಾರೂ ಬರಲಿಲ್ಲ ಹೊರಗಡೆ ಮನೆಯೊಳಗಡೆಯಿಂದ. ಮತ್ತೆ ಕೇಳ್ತಾರೆ, ಆಗಲೂ ಕೂಡ ಯಾರೂ ಏನೂ ಉತ್ತರ ಕೊಡೋದಿಲ್ಲ. ಯಾಕೆಂದ್ರೆ ಅವ್ರ ಮೇಲೆ ಏನೂ ಇಲ್ಲ. ಒಂದು ಬ್ರಹ್ಮಚಾರಿಗೆ ಭಿಕ್ಷೆ ಹಾಕಲಿಕ್ಕೆ ಮನೆಯಲ್ಲಿ ಏನೂ ಇಲ್ಲ, ಅಂಥ ಬಡತನ. ಸರಿ, 3ನೇ ಸಲ ಕೇಳ್ತಾರೆ ಶಂಕರಾಚಾರ್ಯರು. ಆಗ ಮನೆಯೊಳಗಡೆಯಿಂದ ಆ ಬಡವಿಯಾಗಿರ್ತಕ್ಕಂಥ ಗೃಹಿಣಿ ಬಂದು ಒಂದು ಒಣಗೋಗಿರೋ ಒಂದು ನಲ್ಲಿಕಾಯಿನ ಭಕ್ತಿಯಿಂದ ಭಿಕ್ಷೆ ಹಾಕ್ತಾಳೆ. ಆ ಸದ್ಗೃಹಿಣಿಯ ಶ್ರದ್ಧಾಭಕ್ತಿಯ ಭಿಕ್ಷೆಯನ್ನು ಸ್ವೀಕರಿಸಿದ ಶಂಕರನ ಹೃದಯ ಕಾರುಣ್ಯದಿಂದ ಕರಗಿ ಹೋಗುತ್ತೆ. ತಕ್ಷಣವೇ ಶಂಕರಾಚಾರ್ಯರು ಮಹಾಲಕ್ಷ್ಮಿಯನ್ನು ಸ್ತುತಿಸ್ತಾರೆ. ಸ್ತುತಿಸಿ ಆ ಗೃಹಿಣಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ಕನಕಧಾರಾ ಸ್ತೋತ್ರ. ಅದಕ್ಕೆ ಕನಕವೃಷ್ಟಿ ಸ್ತೋತ್ರ ಅಂತಲೂ ಹೇಳ್ತಾರೆ. ಕನಕಧಾರಾ ಸ್ತೋತ್ರ ಗೊತ್ತಿರಬೇಕು ನಿಮಗೆ. ಅಂಗಂ ಹರೇಃ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಲದೇವತಾಯಾಃ. ಈ ರೀತಿ ಬರುತ್ತೆ ಶ್ಲೋಕ. 20 ಪ್ಯಾರ ಇರತಕ್ಕಂಥ ಒಂದು ಶ್ಲೋಕ ಇದು. ಅದ್ಭುತವಾಗಿ ಆ ಶ್ಲೋಕವನ್ನು ರಚಿಸಿ ಅಲ್ಲೇ ಹೇಳಿಬಿಡ್ತಾರೆ. ಆದ್ದರಿಂದ ಮಹಾಲಕ್ಷ್ಮಿ ಸಂತೋಷಳಾಗಿ ಚಿನ್ನದ ನಲ್ಲಿಕಾಯಿಗಳ ಮಳೆಯನ್ನೇ ಅಲ್ಲಿ ಸುರಿಸಿಬಿಡ್ತಾಳಂತೆ. ಆ ಬಡವಿ ತಾನು ಭಕ್ತಿಯಿಂದ ಸಮರ್ಪಿಸಿದ ಒಣಗಿದ ನಲ್ಲಿಕಾಯಿಗೆ ಪ್ರತಿಫಲವಾಗಿ ಬಂಗಾರದ ನಲ್ಲಿಕಾಯಿಗಳ ಮಳೆಯನ್ನು ಸುರಿಸಿಬಿಟ್ಟಿರ್ತಕ್ಕಂತಹ ಪವಾಡ ಪುರುಷರಾಗಿರ್ತಕ್ಕಂಥವ್ರು ಈ ಬ್ರಹ್ಮಚಾರಿ ಶಂಕರರು. ಸುಮಾರು 20 ಶ್ಲೋಕ ಇದೆ ಈ ಕನಕಧಾರಾ ಸ್ತೋತ್ರ. ನಿಜವಾಗ್ಲೂ ನಾನು ಇದನ್ನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಿಗೆ ಸಂಪತ್ತು, ಯಾವುದೇ ರೀತಿಯಾದ ಐಹಿಕ ಸಂಪತ್ತಾಗಿರಲಿ ಅಥವಾ ಅಲೌಕಿಕ ಸಂಪತ್ತಾಗಿರಲಿ, ಯಾವುದೇ ಬೇಕಾದರೂ ಕೂಡ ಚಿಂತಾಮಣಿಯಂತೆ ಇರತಕ್ಕಂತಹ ಈ ಕನಕಧಾರಾ ಸ್ತೋತ್ರವನ್ನು ಯಾರೇ ಹೇಳ್ಕೊಳ್ಳಿ, ಇದು ನಾನು ಒಂದು ಜ್ಯೋತಿಷಿಯಾಗಿ ಒಂದು ಹೇಳ್ತೇನೆ, ದಿನ ಹೇಳ್ತಾ ಇರಿ. ಆದರೆ 40 ಒಂದು ಸಂಕಲ್ಪ ಮಾಡಿಕೊಂಡು ಯಾವ ಐಶ್ವರ್ಯ ಬೇಕು ಅಂತ ಸಂಕಲ್ಪ ಮಾಡಿಕೊಂಡು 48 ದಿವಸಗಳ ಕಾಲ ಪ್ರತಿನಿತ್ಯ 3 ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 48 ದಿವಸಗಳ ಕಾಲ ನೀವು ಸಂಕಲ್ಪ ಮಾಡಿಕೊಂಡು ಈ ಕನಕಧಾರಾ ಸ್ತೋತ್ರವನ್ನು ಹೇಳಿದ್ದೇ ಆಗಿದ್ದಲ್ಲಿ ನಿಮಗೆ ಆ ಸಿರಿವಂತಿಕೆ ಏನನ್ನು ಬಯಸುತ್ತೆ, ಯಾವ ಥರದ ಶ್ರೀಮಂತಿಕೆಯನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದು ಖಂಡಿತ ನಿಮಗೆ ಒದಗಿ ಬರುತ್ತೆ. ಭಕ್ತಿಯಿಂದ ಹೇಳ್ಕೊಂಡ್ರೆ ಖಂಡಿತ ನಿಮಗೆ ಆ ಸಿರಿವಂತಿಕೆ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಧನ್ಯವಾದಗಳು.